ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಬೆಂಗಳೂರು ಮಂಗಳೂರು ಹೈವೇನಲ್ಲಿದ್ದೀವಿ. ಸೊ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ನೆಲಮಂಗಲದಿಂದ ಲೆಫ್ಟ್ ತೊಗೊತೀವಲ್ಲ, ಲೆಫ್ಟ್ ತೊಗೊಂಡು ಒಂದು 5 ನಿಮಿಷ ಮುಂದಕ್ಕೆ ಬಂದಿದ್ದ ತಕ್ಷಣ ಲೆಫ್ಟ್ ಸೈಡ್ಗೆ ದೊಡ್ಡದಾದ ಒಂದು ಹೊಸ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ. ಪ್ಯೂರ್ ವೆಜ್ ರೆಸ್ಟೋರೆಂಟು, ಕೃಷ್ಣ ಕೇಶವ ಅಂತ. ಸೊ ಕೃಷ್ಣ ಕೇಶವ ಅಂತ ರೆಸ್ಟೋರೆಂಟ್ ನೇಮು. ಸೊ ಒಂಥರ ಓಪನ್ ಸ್ಪೇಸ್, ಓಪನ್ ಡೈನಿಂಗು ಇಲ್ಲೆಲ್ಲ ಮುಂದ್ಗಡೆ. ಹಿಂದ್ಗಡೆ ಒಳಗೆ ಹೋಗಿ ಬಂದ್ವಿ. ಹಿಂದ್ಗಡೆ ಸ್ವಲ್ಪ ತೊಟ್ಟಿ ಮನೆ ಥರ ಸೆಟಪ್ ಎಲ್ಲ ಇದೆ. ಸೊ ಅದ್ಭುತವಾಗಿದೆ ಆ್ಯಂಬಿಯನ್ಸ್ ಎಲ್ಲನೂ. ವಿಶಾಲವಾಗಿದೆ ಪಾರ್ಕಿಂಗು, ಯಾವುದಂತ ಹೇಳಬೇಕು. ಇಲ್ಲಿ ಇಷ್ಟು ಜಾಗ, ಆ ಕಡೆ ಅಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ಬೇಜಾನ್ ಪಾರ್ಕಿಂಗ್ ಇದೆ. ಸೊ ಯಾರಿಗಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇಲ್ಲೇ ಹೊಟ್ಟೆ ಹಸ್ಬಿಡ್ತು ಅಂದರೆ ಪಟ್ಟಣ ನಿಲ್ಲಿಸ್ಬಿಡ್ಬೇಕು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ, ಮಾಮೂಲಿ ದೋಸೆ ಇರ್ಬೋದು, ವೆರೈಟೀಸ್ ಆಫ್ ದೋಸೆ, ಇಡ್ಲಿ ಅವೆಲ್ಲನೂ ಸಿಗುತ್ತೆ, ರೈಸ್ ಐಟಮ್ಸ್ ಎಲ್ಲ. ಬಟ್ ನಾವು ಮೇಯ್ನಾಗಿ ಬಂದಿರೋದು ಬಂದು ಲಂಚು 12 ಗಂಟೆ ಮೇಲೆ. ಸೊ 12 ಗಂಟೆ ಮೇಲೆ ಲಂಚ್ ಸ್ಟಾರ್ಟ್ ಆಗುತ್ತೆ, ಅಂದರೆ ನಿಮಗೆ ಥಾಲಿ ಊಟ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಅನ್ಲಿಮಿಟೆಡ್ ಊಟ. ಸೊ ಅದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನೆಲ್ಲ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ, ಮತ್ತು ಈ ಜಾಗದ ಲೊಕೇಶನ್ ಕೂಡ ಇರುತ್ತೆ, ಅದನ್ನು ಚೆಕ್ ಮಾಡಿ. ಈಗ ತುಂಬ ಲೇಟ್ ಮಾಡ್ದಿರಾ ಒಳಗೆ ಹೋಗ್ಬಿಡೋಣ, ಬನ್ನಿ. ಸೊ ನಮ್ಮ ಆರ್ಡ್ರ್ ಬಂದಿದೆ. ಸೊ ನಾವು ಆಲ್ಮೋಸ್ಟ್ ಒಂದು ಬ್ರಂಚ್ ಟೈಮಿಗೆ ಬಂದಿರೋದ್ರಿಂದ ಬ್ರೇಕ್ಫಾಸ್ಟು ಲಂಚ್ ಎರಡು ಕವರ್ ಮಾಡೋಣ ಅಂದ್ಕೊಂಡ್ವಿ. ಎರಡು ಚೆನ್ನಾಗಿರುತ್ತೆ ಅಂತ. ಸೊ ಎರಡು ತಿನ್ನೋಕ್ಕೆ ಕೆಪಾಸಿಟಿ ಇಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂದರೆ, ನಮ್ಮ ಸತ್ಯಬ್ರೋ ಜೊತೆ ಬಂದಿದ್ದಾರಲ್ಲ, ಅವರು ಬ್ರೇಕ್ಫಾಸ್ಟ್ನ ಕವರ್ ಮಾಡಿದ್ದಾರೆ. ಸೊ ನೀವು ಅವ್ರ ಚಾನಲ್ಗೆ ಹೋದರೆ ಇಲ್ಲಿ ಸಿಗೋ ಬ್ರೇಕ್ಫಾಸ್ಟ್ ಡಿಶಸ್ನ ನೋಡ್ಬೋದು, ಹೇಗಿರುತ್ತೆ ಏನು ಟೇಸ್ಟು ಅಂತ. ಸೊ ನಾವೇನು ಅಂದ್ಕೊಂಡ್ವಿ, ಲಂಚ್ ಟೈಮ್ ಬಂದುಬಿಟ್ಟಿದೆಯಲ್ಲ, ಸೊ ಲಂಚ್ ಸ್ಟಾರ್ಟ್ ಆಗುತ್ತೆ 12 ಗಂಟೆ ಮೇಲೆ ಲಂಚ್ ಸ್ಟಾರ್ಟ್ ಆಗುತ್ತೆ. ಊಟ ಸಿಗುತ್ತೆ, ಥಾಲಿ ಊಟ, ಅದು ಕೂಡ ಅನ್ಲಿಮಿಟೆಡ್. ಸೊ ವೆಜ್ ಊಟ ಅದನ್ನು ತರಿಸ್ಬಿಡೋಣ ಅಂದ್ಬಿಟ್ಟು ಅದನ್ನು ತರಿಸಿದ್ವಿ. ನೀಟಾಗೆ ಒಂದು ಥಾಲಿ ಬಂದಿದೆ. ಸೊ ಇದರಲ್ಲಿ ಏನೇನು ಬರುತ್ತೆ ಡೀಟೇಲಾಗಿ ನೋಡೋಣ. ಮೊದಲನೇದು ಸಂಡಿಗೆ, ಉಪ್ಪಿನಕಾಯಿ, ಚಟ್ನಿ, ಸಲಾಡ್, ಆಮೇಲೆ ಒಂದು ರೈಸ್ ಡಿಶ್ ಬರುತ್ತೆ, ರೈಸ್ ಐಟಮ್ಮು, ಆಮೇಲೆ ಗಟ್ಟಿಯಾದ ಮೊಸರು, ಒಂದು ಸ್ವೀಟು, ಪಲ್ಯ, ಆಮೇಲೆ ಕೂಟು, ರಸಮ್ಮು, ಸಾಂಬಾರು, ಪೂರಿ. ಸೊ ಅಕಸ್ಮಾತ್ ನಿಮಗೆ ಪೂರಿ ಬೇಡ ಅಂತ ಅನಿಸಿದ್ರೆ ನೀವು ರೊಟ್ಟಿನ ಟ್ರೈ ಮಾಡ್ಬೋದು. ಸೊ ಅದರಲ್ಲೇ ಒಂದು ಡಿಫ್ರೆಂಟಾಗಿ ಕೊಡ್ತಾರೆ, ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡನ್ನೂ ಮಿಕ್ಸ್ ಮಾಡಿ ಹಾಫ್ ಇರುತ್ತೆ. ಸೊ ಹಾರ್ಟ್ ಶೇಪಲ್ಲಿ ಕೊಟ್ಟಿದ್ದಾರೆ ಪ್ರೀತಿಯಿಂದ. ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಇದು ನಾರ್ಮಲ್ ಥಾಲಿ, ಇದು ಸಿಗುತ್ತೆ. ನೀವು ಇದನ್ನು ತಿಂದಾದಮೇಲೆ ಈ ಪೂರಿ ಅಥವಾ ರೊಟ್ಟಿಲಿ ನೀವು ರೊಟ್ಟಿನಲ್ಲಿ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಬೋದು. ಅದನ್ನು ತಿಂದಾದಮೇಲೆ ರೈಸ್ ಬಡಿಸೋ ಸ್ಟಾರ್ಟ್ ಮಾಡ್ತಾರೆ, ಅದು ಅನ್ಲಿಮಿಟೆಡ್. ನೀವು ಆಮೇಲೆ ಬಂದು ಅವರೇ ಅನ್ನ ಬಡಿಸ್ತಾರೆ, ಸಾರು ಬಡಿಸ್ತಾರೆ, ನೀವು ಎಷ್ಟು ಬೇಕಾದ್ರೂ ತಿನ್ಬೋದು. ಅದಾದಮೇಲೆ ಈಗ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸ್ಪೆಷಲ್ಲಾಗಿ ಇನ್ನೊಂದು ಸ್ವೀಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನು ಅಂದರೆ ಒಬ್ಬಟ್ಟು, ಹೋಳಿಗೆ. ಸೊ ನಿಮಗೆ ಒಂದು ಹೋಳಿಗೆ ಕೂಡ ಆ್ಯಡ್ ಆಗುತ್ತೆ ಈ ಥಾಲಿನಲ್ಲಿ. ಒಂದು ಸ್ವೀಟ್ ಇದೆಯಲ್ಲ, ಅದ್ರ ಜೊತೆಗೆ ಒಂದು ಹೋಳಿಗೆ ಕೂಡ. ಸೊ ಇದು ನವರಾತ್ರಿನಲ್ಲಿ ಮಾತ್ರ ಇರುತ್ತೆ, ಅದಾದಮೇಲೆ ನಾರ್ಮಲಾಗಿ ಕಂಟಿನ್ಯೂ ಆಗುತ್ತೆ. ಸೊ ಈಗ ಶುರು ಮಾಡೋಣ ಒಂದು ಕಡೆಯಿಂದ. ಸೊ ಫಸ್ಟು ಪೂರಿ, ಪುಟ್ಪುಟಾಣಿಯಾದ 3 ಪೂರಿ ಈ ಥರ ಉಟ್ಕೊಂಡಿರಬೇಕು, ಆವಾಗಲೇ ನಮಗೆ ಮಜಾ ತಿನ್ನೋಕ್ಕೆ ಮೂಡ್ ಬರೋದು. ಸೊ ಇದರಲ್ಲಿ ಕೂಟಲ್ಲಿ ಟ್ರೈ ಮಾಡುವ. ಅದ್ಭುತ, ಸೂಪರ್ ಕ್ರೀಮಿಯಾದ ಕೂಟು. ಆಮೇಲೆ ಯಥೇಚ್ಛವಾಗಿ ತರಕಾರಿನ ಬಳಸಿರ್ತಾರೆ, ಹೆಸರು ಕಾಳುಗಳು. ಸೊ ಮೋಸ್ಟ್ಲಿ ಇದು ಡೈಲಿ ಚೇಂಜ್ ಆಗ್ಬೋದು. ಸೊ ಇವತ್ತು ಅದ್ಭುತವಾಗಿದೆ. ಮಸಾಲೆ ಲೈಟಾದ ಫ್ಲೇವರು, ಲೈಟಾದ ಸ್ಪೈಸಿ, ಜಾಸ್ತಿ ಸ್ಪೈಸಿ ಏನಿರಲಿಲ್ಲ.
ಮಕ್ಕಳು ಆರಾಮಾಗಿ ತಿಂತಾರೆ, ಏನೂ ಖಾರ ಅನ್ಸೋದಿಲ್ಲ. ಪರ್ಫೆಕ್ಟ್ ಫ್ಲೇವರ್ಫುಲ್ ಆದ ಕ್ರೀಮಿ ಆದ ಊಟ ಅಥವಾ ಸಾಗು. ಸೊ ಹೋಳಿಗೆಗೆ ಹೋಗಿ ಜಂಪ್ ಆಗ್ಬಿಡೋಣ. ಮನೇಲಿ ಮಾಡೋ ಥರ ಇದೆ, ಯಾಕೆಂದರೆ ಯಥೇಚ್ಛವಾಗಿ ಹೂರ್ಣ ಹಾಕಿದ್ದಾರೆ ಒಳಗಡೆ. ದಪ್ಪವಾದ ಹೋಳಿಗೆ, ಅಂಗಡಿಗಳು ಸಿಗೋ ಹೋಳಿಗೆ ಮತ್ತು ತುಂಬ ಹೋಟ್ಲುಗಳಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ತೆಳುಗೆ ಮಾಡಿಬಿಡ್ತಾರೆ. ಹೂರ್ಣ ಒಳಗಡೆ ಫಿಲ್ಲಿಂಗ್ ಕಮ್ಮಿ ಇರುತ್ತೆ, ತೆಳುಗಿರುತ್ತೆ ಪೇಪರ್ ಥರ. ಬಟ್ ಇಲ್ಲಿ ಮೈ ತುಂಬಿಕೊಂಡಿದೆ ಹೋಳಿಗೆ. ಸೊ ಈ ಥರ ಇದ್ದಾಗ ಖುಷಿ. ಸೂಪರ್, ಮಿತವಾದ ಸಿಹಿ, ಪರ್ಫೆಕ್ಟ್ ನನಗೆ. ಸೊ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ, ಸೊ ನನಗೆ ಪರ್ಫೆಕ್ಟಾಗಿದೆ. ಮತ್ತು ತುಪ್ಪದ ಘಮ ಯಥೇಚ್ಛವಾಗಿ ಬರುತ್ತೆ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇನ್ನೂ ಮಜಾ, ಅದ್ಭುತ. ಏಲಕ್ಕಿ ಘಮ ಅಲ್ಟಿಮೇಟ್. ಬಟ್ ಏನಂದರೆ ಇದು ಇವಾಗ ನಾವು ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ 3ನೇ ತಾರೀಕು, ಇವತ್ತಿಂದ ಸ್ಟಾರ್ಟು. ಸೊ ನವರಾತ್ರಿಗೆ ಸಿಗುತ್ತೆ ಹೋಳಿಗೆ. ಈಗ ನೆಕ್ಸ್ಟು ಸ್ವಲ್ಪ ರೈಸ್ ಕೊಟ್ಟಿರ್ತಾರೆ, ಇವತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ. ಡೈಲಿ ಚೇಂಜ್ ಆಗ್ಬೋದು. ಹುಣಸೆಹಣ್ಣು ಹುಳಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಆಮೇಲೆ ಲೈಟಾಗಿ ಬೆಲ್ಲದ ಸಿಹಿ, ಸೇಮು ಆ ದೇವಸ್ಥಾನದ ಪ್ರಸಾದ ಥರ ಇದೆ. ಸೊ ದೇವಸ್ಥಾನದಲ್ಲ ಸಿಗೋ ಥರ ಪ್ರಸಾದ ಥರನೇ ಇದೆ ಟೇಸ್ಟು. ಏನಕ್ಕೆ ಅಂದರೆ ಗೊಜ್ಜು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸಿದ್ದಾರೆ. ಲೈಟಾಗೆ ಹಂಗೆಲ್ಲ ಕಲಿಸ್ಬಾರ್ದು, ಹಿಂಗಿರಬೇಕು, ಗೊಜ್ಜು ಜಾಸ್ತಿ ಇರಬೇಕು, ಆವಾಗ ಮಜಾ. ಪರ್ಫೆಕ್ಟ್ ಪುಳಿಯೋಗರೆ. ಸೊ ಅರ್ಶನ ಫೇವ್ರೇಟು. ಒಂದು ಪ್ಲೇಟ್ ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೊಂಡು, ಇವೆಲ್ಲ ಸಪ್ರೇಟಾಗಿ ಸಿಗುತ್ತೆ ಬ್ರೇಕ್ಫಾಸ್ಟ್ಗೆ. ಗೋಡಂಬಿ ಕೂಡ ಇದೆ, ಕಡಲೆ ಬೀಜಗಳ ಜೊತೆ ಗೋಡಂಬಿ. ಬ್ರೇಕ್ಫಾಸ್ಟಲ್ಲಿ ಸತ್ಯ ಬರೋ ವೀಡಿಯೋ ಮಾಡಿದ್ರು, ಆ ಪುಳಿಯೋಗರೆ ತರಿಸ್ಕೊಂಡಿದ್ರು. ಆಮೇಲೆ ದೋಸೆ ತರಿಸ್ಕೊಂಡಿದ್ರು, 2 ಥರ ದೋಸೆ, ಇಡ್ಲಿ ಎಲ್ಲ ಬಟನ್ ಇಡ್ಲಿ ತರಿಸ್ಕೊಂಡಿದ್ರು. ಅವರು ಹೇಳಿದ್ರು ಸೂಪರಾಗಿತ್ತು ಅಂತ. ಟೇಸ್ಟು ನಾವು ಮಾಡಿದ್ವಿ ಸ್ವಲ್ಪ, ಅದು ಕೂಡ ಅದ್ಭುತವಾಗಿದೆ. ಸೊ ನೀವು ಬೇಗ ಏನಾಗಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಬೇಗ ಬಂದಾಗ ಬ್ರೇಕ್ಫಾಸ್ಟ್ ಟೈಮಿಗೆ ಅದನ್ನು ಟ್ರೈ ಮಾಡ್ಬೋದು. ಸೊ ಲಂಚಿಗೆ ಬಂದಾಗ ಹೊಟ್ಟೆ ತುಂಬ ಊಟಕ್ಕೆ ಸೊ ನೀವು ತಿಂದಾದ್ಮೇಲೆ ರೈಸು ಹಿಂಗೆ ಬಂದು ಬಡಿಸ್ತಾರೆ. ಆಮೇಲೆ ಅದ್ರ ಮೇಲೆ ತುಪ್ಪ ಹಾಕಿದ್ಮೇಲೆ ಗಟ್ಟಿಯಾದ ಸಾಂಬಾರು. ಮೂಲಂಗಿ ಸಾರು ಡೈಲಿ ಚೇಂಜ್ ಆಗುತ್ತಾ? ಸೂಪರ್. ಸೊ ಈ ಥರ ಬಂದು ಬಡಿಸ್ತಾರೆ ಅವ್ರು ತಿಂದಾದ್ಮೇಲೆ. ಬಿಸಿ ಸಾರು, ಮೂಲಂಗಿ ಸಾರು ಇವತ್ತು. ಅವ್ರು ಹೇಳಿದ್ರು ಡೈಲಿ ಚೇಂಜ್ ಆಗುತ್ತೆ ಸಾರು. ನೀವೇನ ಬಂದು ತಿಂದಾಗ ಯಾವ್ದು ಸಾರನ್ನ ಟ್ರೈ ಮಾಡಿದ್ರಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಈಗ ಬಿಸಿ ಸಾರು, ಅನ್ನ, ಮೂಲಂಗಿ ಸಾರು. ಆಬ್ವಿಯಸ್ಲಿ ಆ ಮೂಲಂಗಿ ಫ್ಲೇವರು ಜೊತೆಗೆ ಲೈಟಾಗಿ ಇಂಗಿನ ಫ್ಲೇವರು ಚೆನ್ನಾಗಿದೆ. ಆಮೇಲೆ ಆ ತುಪ್ಪ ಹಾಕ್ಕೊಂಡಿದ್ದು ಎಕ್ಸ್ಟ್ರಾ ಕಿಕ್ಕು. ತುಪ್ಪ ಇರಬೇಕು, ತುಪ್ಪ ಇದ್ರೇ ಮಜಾ ಅನ್ನ ಸಾರು ತಿನ್ನೋಕ್ಕೆ. ಜೊತೆಯಲ್ಲೇ ಹಂಗೆ ತಿಂತ ಪಲ್ಯ ಕೊಟ್ಟಿರ್ತಾರೆ ಸ್ವಲ್ಪ. ಕೋಸಿನ ಪಲ್ಯ, ಆಮೇಲೆ ತಿಂದಾದ್ಮೇಲೆ ಇನ್ನು ಬೇಕು ಅಂದರೆ ಮತ್ತೆ ರೈಸ್ ಬಡಿಸ್ತಾರೆ. ಅದರಲ್ಲಿ ಚಟ್ನಿಯನ್ನು ತಿಂತಾರೆ ಸ್ವಲ್ಪ ಜನ. ಚಟ್ನಿ ಕಿಚ್ಕೊಂಡು ಒಣೊಣಗ್ದಂಗೆ, ಅದು ಸೂಪರ್ ಇರುತ್ತೆ. ಅದನ್ನು ಟ್ರೈ ಮಾಡ್ಬೋದು. ಇಲ್ಲ ರಸಮ್ಮು, ಮೊಸರು ಇದೆ. ಸೊ ಎಲ್ಲದಕ್ಕೂ ಮತ್ತೆ ಬಡಿಸ್ತಾರೆ. ಸೊ ರೈಸು ಅನ್ಲಿಮಿಟೆಡ್, ಎಷ್ಟಲ್ಲಿ ಬೇಕಾದ್ರೆ ಹಾಕ್ಸ್ಕೊಬೋದು. ಅದ್ರ ಮೇಲೆ ತುಪ್ಪನೂ ಅನ್ಲಿಮಿಟೆಡು, ತುಪ್ಪನೂ ಎಷ್ಟಲ್ಲಿ ಬೇಕಾದ್ರೆ ಹಾಕ್ಸ್ಕೊಬೋದು. ಅದ್ರ ಮೇಲೆ ಸಾರು, ರಸಮ್ಮು, ಅದು ಕೂಡ ಎಷ್ಟಲ್ಲಿ ಬೇಕಾದ್ರೆ ಹಾಕ್ಸ್ಕೊಂಡು ನೀವು ಹೊಟ್ಟೆ ತುಂಬ ತಿನ್ಕೊಂಡು ನೆಮ್ಮದಿಯಾಗಿ ವಾಪಸ್ ಮನೆ ಕಡೆನೋ ಇಲ್ಲ ಈ ಕಡೆ ಊರ ಕಡೆ ಹೋಗ್ತಿದ್ರೆ ಊರ ಕಡೆನೋ ಹೋಗ್ಬೋದು. ಈಗ ನಾವು ತಿಂದ್ಬಿಟ್ಟು ಹಸು ಜೊತೆ ಸಿಗ್ತೀನಿ. ಓಕೆ ಸಾಕು. ಸೊ ರಸಮ್ಗೂ ತುಪ್ಪ ಹಾಕೊಂಡು ಟ್ರೈ ಮಾಡ್ತಾಯಿದ್ದೀನಿ ನಾವು ಫಸ್ಟ್ ಟೈಮ್. ರಸಮ್ಮು ಕುಡಿಯೋಕ್ಕೆ ಸಕ್ಕತ್ತಾಗಿದೆ. ಚೆನ್ನಾಗೆ ಆ ಸಾರು ಸೂಪರಾಗಿತ್ತು. ಸಾರಲ್ಲಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಲಾಸ್ಟಲ್ಲಿ ರಸಮ್ ಕುಡಿದ್ಬಿಟ್ಟು ಆಮೇಲೆ ಮೊಸರು, ಗಟ್ಟಿ ಮೊಸರಲ್ಲಿ ಸ್ವಲ್ಪ ಜನ ಅನ್ನ ಹಾಕೊಂಡು ತಿಂತಾರೆ. ಬಟ್ ನಾನು ಅದಕ್ಕೆ ಸಕ್ಕರೆ ಹಾಕೊಂಡು ತಿನ್ನೋ ಅಭ್ಯಾಸ. ಸೊ
ಆ ಥರ ಎಷ್ಟು ಜನಕ್ಕೆ ಅಭ್ಯಾಸ ಇದೆ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮಾಡಿ. ಸೊ ಒಂದೊಳ್ಳೆ ಊಟ ಆದಮೇಲೆ ಫೈನಲಾಗಿ ಒಂದು ಸ್ವೀಟ್ ಪಾಯಸ, ಇದು ಅಷ್ಟೇ ಗಟ್ಟಿಯಾದ ಪಾಯಸ. ಅಕ್ಕಿ ಪಾಯಸ, ಪಚ್ಚಕರ್ಪೂರ, ಏಲಕ್ಕಿ, ಅದ್ಭುತ. ಇದು ಸೇಮ್ ಪ್ರಸಾದ ಮಾಡೋ ಥರನೇ ಮಾಡಿಬಿಟ್ಟಿದ್ದಾರೆ, ಡಿಟ್ಟೋ ಪ್ರಸಾದ. ನನ್ನ ಪರ್ಸನಲ್ ಫೇವ್ರೇಟು ಫಸ್ಟ್ ಆಫ್ ಆಲ್ ಅಕ್ಕಿ ಪಾಯಸ, ಇದು ಇನ್ನೂ ಅದ್ಭುತವಾಗಿದೆ. ಸೊ ಫೈನಲಾಗೆ ನೀವು ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಸೊ ಈಗ ತಾನೇ ಬೆಂಗಳೂರನ್ನ ಬಿಟ್ಟು ನಿಮಗೆ ಲೆಫ್ಟ್ ಎತ್ಕೊಂಡು ನೆಲಮಂಗಲದಲ್ಲಿ ಮುಂದೆ ಬಂದಿದ್ದೀರಾ, ಬೆಳಗ್ಗೆ ಬಂದುಬಿಟ್ಟಿದ್ದೀರಾ ಬ್ರೇಕ್ಫಾಸ್ಟ್ ಟೈಮ್ಗೆ. ಅಂದರೆ ಬ್ರೇಕ್ಫಾಸ್ಟ್ಗೆ ಒಂದು ಸ್ಟಾಪು, ಅದನ್ನು ಏನೇನು ತಿನ್ನಬೇಕು ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಸತ್ಯ ಬ್ರೋ ಚಾನಲ್ಲು ಫುಡ್ ಪ್ಯಾರಡೈಸ್ ಟಿವಿನಲ್ಲಿ ಡೀಟೇಲಾಗಿ ಹೇಳಿದ್ದಾರೆ. ದೋಸೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳಿದ್ರು, ಮತ್ತು ಪುಳಿಯೋಗರೆ ಸೂಪರಾಗಿತ್ತು ಅಂತ ಹೇಳಿದ್ರು. ಇನ್ನು ಮಿಕ್ಕಿದೇನೇನು ಅಂತ ಅವ್ರ ಚಾನಲ್ ನೋಡಿ. ಅದೇ ಈ ಟೈಮಲ್ಲಿ ಈ ಕಡೆ ವಾಪಸ್ ಬೆಂಗಳೂರಿಗೆ ಬರ್ತಾಯಿದ್ದೀರಾ ಅಥವಾ ಬೆಂಗಳೂರಿಂದ ಮಧ್ಯಾಹ್ನ ಏನೋ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಹೊಟ್ಟೆ ಹಸಿದಿದೆ, ಒಳ್ಳೆ ಊಟ ತಿನ್ನಬೇಕು, ಆಮೇಲೆ ಇನ್ನೆಲ್ಲೂ ಸ್ಟಾಪ್ ಮಾಡಬಾರ್ದು ಅಂದರೆ ಕಣ್ಣು ಮುಚ್ಕೊಂಡು ನಿಲ್ಲಿಸ್ಬಿಟ್ಟು ಹೊಟ್ಟೆ ತುಂಬ ಅನ್ನ ಹಾಕ್ಕೊಡ್ತಾರೆ. ಸೊ ಅನ್ಲಿಮಿಟೆಡ್ ಇರುತ್ತೆ, ಚೆನ್ನಾಗಿ ತಿಂದ್ಬಿಟ್ಟು ಆರಾಮಾಗಿ ಹೋಗ್ಬೋದು. ಸೊ ಮಸ್ಟ್ ವಿಸಿಟ್ ಜಾಗ ಅಂತ ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕ್ಕೊಡ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ನೀವು ಎಂಟ್ರಿ ಮಾಡಿದಂಗೆ ರೋಡ್ ಅಲ್ಲಿಂದ ಕಾಣಿಸುತ್ತೆ ದೊಡ್ಡ ದೊಡ್ಡ ಬೋರ್ಡು. ಸೊ ಅದೆಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಎಲ್ಲಿ ಎಷ್ಟು ಮೀಟ್ರಲ್ಲಿ ಬರುತ್ತೆ ಏನು ಅಂತ. ಸೊ ಆರಾಮಾಗಿ ನಿಮಗೇನು ಕನ್ಫ್ಯೂಸ್ ಆಗೋಲ್ಲ. ಅದು ಕನ್ಫ್ಯೂಸ್ ಆಯಿತು ಅಂದರೆ ಲೊಕೇಶನ್ನ ಫಾಲೋ ಮಾಡಿ. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ನಿಮಗೆ ಯೂಸ್ ಆಗಲ್ಲ, ಬೇರೆ ಕಡೆಯಿಂದ ನೋಡ್ತಾ ಇದ್ದೀರಾ ಅಂದರೆ ಈ ಕಡೆ ಯಾರನ್ನ ಇದ್ದಾರೆ ನಿಮ್ಗೆ ಗೊತ್ತಿರೋರು ಈ ಕಡೆ ಓಡಾಡ್ತಾರೆ ಅಂದರೆ ಅವ್ರಿಗೆ ಶೇರ್ ಮಾಡಿ, ಅವ್ರು ಈ ಕಡೆ ಬಂದಾಗ ಟೇಸ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.